ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಮ್ಮ ಅಕ್ಕ ಊರಿಗೆ ಹೊರಟಿದ್ವಿ. ಒಂದು ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು. ಸೊ ಹೊರಟಿದ್ವಿ. ಮತ್ತು ಇನ್ನೊಂದು ಅವತ್ತಿನ ದಿನವೇ ನಮ್ಮ ಕಸಿನ್ ಸಿಸ್ಟರ್ಸ್ ಊರಲ್ಲಿ ಹಬ್ಬ ಇತ್ತು. ಇನ್ವೈಟ್ ಮಾಡಿದರು, ತುಂಬ ದಿನದಿಂದ ಇನ್ವೈಟ್ ಮಾಡಿದರು, ಬರಲೇಬೇಕು ಅಂತ. ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮನ ಅಕ್ಕ ಅವರು ಕೂಡ ಇನ್ವೈಟ್ ಮಾಡಿದರು, ಬರಲೇಬೇಕು ಅಂತ. ಮೇಯ್ನ್ ಆ್ಯಕ್ಚುಲಿ ಅವ್ರ ಊರಲ್ಲಿ ಹಬ್ಬ ಇತ್ತು, ಮಾರಮ್ಮಂದೇನೋ ನಾನ್ ವೆಜ್ ಏನೋ ಇತ್ತು, ಬಂದೋಗಬೇಕು, ಬರಲೇಬೇಕು, ತುಂಬ ವರ್ಷ ಆಯಿತು ಬಂದಿಲ್ಲ, ನೀವು ಬನ್ನಿ ಅಂತ ಹಿಂಸೆ ಮಾಡಿದರು. ಸೊ ನಾನು ನಮ್ಮ ಅಕ್ಕಂಗೆ ಮುಂಚೆನೇ ಹೇಳಿದ್ದೆ, ಬಸ್ಸು ನಮ್ಮ ಕಡೆ ನಮ್ಮೂರಲ್ಲಿ ಮೀನ್ಸ್ ಪಾವಗಡ ಆ ಊರಿಗೆ ಹೋಗಬೇಕು ಅಂತ ಅಂದರೆ ಮಧುಗಿರಿಗೆ ಹೋಗಿನೇ ಹೋಗಬೇಕು. ಮಧುಗಿರಿಯಲ್ಲಿ ಇಳಿದ್ಬಿಟ್ಟು ನಾವು ನೆಕ್ಸ್ಟು ಬಸ್ ಹತ್ತಬೇಕಾಗತ್ತೆ. ಆ ಊರಿನ ಬಸ್ಸು ಅಂದರೆ ಪಾವಗಡ ಬಸ್ಸೇ. ಸೊ ಆ ಬಸ್ಸು ಎಷ್ಟೊತ್ತು ವೆಯ್ಟ್ ಮಾಡಿದರೂ ಬರಲಿಲ್ಲ. ಮೀನ್ಸ್ ಯಾವಾಗಲೂ ರಶ್ ಇರುತ್ತೆ, ಯಾವಾಗಲೂ ಸ್ಟ್ಯಾಂಡಿಂಗಲ್ಲೇ ಹೋಗಬೇಕು. ತುಂಬ ಕಾದು ನಾನು ನಮ್ಮ ಅಕ್ಕಂಗೆ ತುಂಬ ಹೇಳಿದೆ, ಬೇಡ ಗಾಡೀಲಿ ಹೋಗೋಣ ಅಂದರೆ, ಬೇಡ ಮಳೆ ಟೈಮು ನೆಂದೋಗ್ಬಿಡ್ತೀವಿ, ಆಗಲ್ಲ, ಸ್ಟ್ರೈನ್ ಆಗುತ್ತೆ, ಲೇಟ್ ಆದರೆ ಬರೋದಕ್ಕಾಗಲ್ಲ ಅಂತ ಅಂದ್ಲು. ಸರಿ ಅಂತ ಬಸ್ ಹಿಡ್ಕೊಂಡು ತುಂಬ ಹೊತ್ತು, ಒಂದು 2 hours ನಿಂತಿದ್ವಿ. ಸೊ ಇದು ನಮ್ಮೂರು, ನಮ್ಮ ಹೆಮ್ಮೆ ಮಧುಗಿರಿ ಬೆಟ್ಟ, ಕೋಟೆ ಹಳೇದು. ಅದು ನೋಡಿದಾಗ ತುಂಬ ಏನೋ ಒಂಥರ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ. ಊರಿಗೆ ಹೋದ್ವಿ, ಒಂದು 3 hour ಜರ್ನಿ. ಕೋಟೆ ಎಲ್ಲ ಹಳೇದು, ತುಂಬ ಚೆನ್ನಾಗಿದೆ ಅಲ್ಲಿ ನೋಡೋದಕ್ಕೆ. ಊರಿಗೆ ಹೊರಟ್ವಿ. ಅಲ್ಲಿ ಸ್ವಲ್ಪ ನಮ್ಮದು ಏನು ಪರ್ಸ್ನಲ್ ಕೆಲಸ ಇತ್ತಲ್ಲ, ಅದನ್ನು ಮುಗಿಸ್ಕೊಂಡು ನಮ್ಮ ಅಕ್ಕದಿರೋ ಊರಿಗೆ, ನಾನು ಹೇಳಿದ್ನಲ್ಲ ನನ್ನ ಕಸಿನ್ಸ್ ಅವ್ರ ಊರಿಗೆ ಹೊರಟ್ವಿ. ಅಲ್ಲಿಂದ ಒಂದು 1 hour ಜರ್ನಿ ಇರ್ಬೋದು. ಮತ್ತು ಇನ್ನೊಂದು, ನಾನು ನಮ್ಮ ಅಕ್ಕ ಅವ್ರ ಊರಿಗೆ ಹೋಗಿ, ಕಸಿನ್ಸ್ ಸಿಸ್ಟರ್ಸ್ ಅವ್ರ ಊರಿಗೆ ಹೋಗಿ ತುಂಬ ವರ್ಷ ಆಗಿತ್ತು. ಮೀನ್ಸ್ ಅದು ಇದು ಬಂದ್ಬಿಟ್ಟು ಆಂಧ್ರ ಸ್ಟಾಪು, ಆಂಧ್ರ ಅಗಳಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಯಾವುದು ಟೆಕ್ಸ್ಟ್ ಎಲ್ಲ ತೆಲುಗಲ್ಲಿದೆ ಅಂತ ಅಂದ್ಕೊಳ್ತೀರಾ. ಅಲ್ಲಿಂದ ಗಾಡೀಲಿ ನನ್ನ ತಮ್ಮ ಅಂದರೆ ನನ್ನ ಚಿಕ್ಕಮ್ಮನ ಮಗ ಇವನು ಬಂದ್ಬಿಟ್ಟು ಅಲ್ಲಿಂದ ಪಿಕಪ್ ಮಾಡ್ಕೊಂಬಂದ ನನ್ನ ಮತ್ತು ನಮ್ಮ ಅಕ್ಕನ. ಒಂದು 5:30 ಆಗಿಬಿಟ್ಟಿತ್ತು. ಅಲ್ಲಿಂದ ಬರೋ ಅಷ್ಟೊತ್ತಿಗೆ 5:30 ಆಗಿಬಿಟ್ಟಿತ್ತು. ಸೊ ಬಂದಾದಮೇಲೆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಬರ್ತಿದ್ದಂಗೆ ಆಗಲಿಲ್ಲ. ಕೆಲವು ವೀಡಿಯೋಸ್ ಎಲ್ಲ ಇದ್ದಾವೆ, ಅಂದರೆ ಅಲ್ಲಿಂದು ಸ್ವಲ್ಪ ನಾನ್ ವೆಜ್ ಎಲ್ಲ, ಕುರಿ ಕೋಳಿ ಎಲ್ಲ ಏನೇನು ಬಲಿ ಕೊಡ್ತಾರಲ್ಲ, ಅದು ವೀಡಿಯೋಸ್ ಎಲ್ಲ ಹಾಕೋದು ಬೇಡ. ತುಂಬ ಎಲ್ಲ ಅದು ಬ್ಲಡ್ ಎಲ್ಲ ಆಗಿಬಿಟ್ಟಿತ್ತು ಕೆಳಗಡೆ, ಅದು ಕಟ್ ಮಾಡಿರೋದು ತುಂಬ, ಅದು ಬೇಡ, ಕಾಪಿರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾಯಿಲ್ಲ. ಸಿಕ್ಕಾಪಟ್ಟೆ ತುಂಬ ಜನ, ನಾವು ಹೋದ್ಮೇಲೆ ತುಂಬ ಅದು ಕುರಿ ಕೋಳಿನೆಲ್ಲ ಅವರು ಇದು ಮಾಡಿದ್ದು, ಬಲಿ ಕೊಟ್ಟಿದ್ದು. ಸೊ ಆ ವಿಡಿಯೋಸ್ ಇತ್ತು, ಬಟ್ ಹಾಕೋದು ಬೇಡ ಅಂತ ಹಾಕಲಿಲ್ಲ. ಇದೇ ದೇವರು ಮಾರಮ್ಮ, ತುಂಬ ಐ ಥಿಂಕ್ ಒಂದು 5-6 yearsಗೆ ಅನಿಸುತ್ತೆ, 5 ವರ್ಷಕ್ಕೆ ಒಂದು ಸಾರಿ ಮಾಡ್ತಾರಂತೆ. ಸೊ ಅಲ್ಲಿ ಹೋಗಿದ್ವಿ, ದರ್ಶನ ಮಾಡ್ಕೊಂಡು ಹಣ್ಣು ಕಾಯಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಬಂದ್ವಿ. ಈ ಹುಡುಗಿ ಬಂದ್ಬಿಟ್ಟು ನಮ್ಮ ಕಸಿನ್ಸ್ ಅವ್ರ ಕಡೆನೇ ರಿಲೇಷನ್ಸ್ ಅನಿಸುತ್ತೆ. ಆ ಹುಡುಗಿ ಗೊತ್ತಿಲ್ಲ, ನೋಡಿಬಿಟ್ಟು ಅಕ್ಕ ನೀವು ವ್ಲಾಗ್ ಮಾಡ್ತೀರಲ್ವಾ, ಈ ವ್ಲಾಗ್ ಯಾವಾಗ ಹಾಕ್ತೀರಾ, ಯಾವಾಗ ತೆಗಿತೀರಾ, ನಂದು ತೆಗೀರಿ ಫೋಟೋ ಅಂತ ಕೇಳಿದ್ಲು. ಸೊ ಆ ಜಾಗದಲ್ಲಿ ಸರಿ ಆಯ್ತು, ನೀನು ಹೋಗಿ ನಾನು ತೆಗಿತೀನಿ, ಯಾವಾಗಾದ್ರೂ ವೀಡಿಯೋಸ್ ಹಾಕಿದಾಗ ನಿನ್ನ ಬಗ್ಗೆ ಹೇಳ್ತೀನಿ ಅಂತ ಅಂದೆ. ಗೊತ್ತಿಲ್ಲ ನನಗೆ ಇವಳ ಹೆಸ್ರೇನು ಅಂತ, ಬಟ್ ಕ್ಯೂಟಾಗಿ ಚೆನ್ನಾಗಿ ಮಾತಾಡಿದ್ಲು. ಅದಾದಮೇಲೆ ನಾನ್ ವೆಜ್ ಇತ್ತಲ್ಲ, ಸೊ ನಾನ್ ವೆಜ್ಜು ಮಟನ್ ಸಾಂಬಾರು ಮತ್ತು ಮುದ್ದೆ ಫ್ರೈ ಏನೇನೋ ಮಾಡಿದರು. ಆಗಲೇ ಊಟ ಎಲ್ಲ ಆಗೋ ಹೊತ್ತಿಗೆ ಒಂದು 7:30ಗೆ ಹೋಗಿ ಕೂತಿದ್ದು ನಾವು ಊಟಕ್ಕೆ. ಅಷ್ಟರಲ್ಲಿ ತುಂಬ ಹೊಟ್ಟೆ ಬಿಟ್ಟಿತ್ತು. ಬಟ್ ಬಿಕಾಸ್ ಅವ್ರೇನು ಬೇಕು ಅಂತ ಲೇಟ್ ಮಾಡಿಲ್ಲ, ಅಲ್ಲಿ ರೆಡಿ ಮಾಡೋದೇ ಲೇಟಾಗೋಯ್ತು. ಸೊ ಹಂಗಾಗಿ ಹಸ್ಕೊಂಡಿದ್ವಿ. ಊಟ ಮಾಡಿಕೊಂಡು ಬೇಗ ಎಲ್ಲ ಊಟ ಮಾಡ್ಕೊಂಡು, ಅಲ್ಲಿಂದ ನೈಟ್ ಆಗಿಬಿಟ್ಟಿತ್ತಲ್ಲ, ರಿಟರ್ನ್ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಚಿಕ್ಕಮ್ಮ ಅಂದರೆ ಇವ್ರ ಮನೆಗೆ, ಇದೇ ಮನೆ, ಇವ್ರ ಮನೆಗೆ ಹೋಗಿ ಐ ಥಿಂಕ್ ನಾನೊಂದು 10 years ಮೇಲೆ ಆಗಿಬಿಟ್ಟಿತ್ತು. ನನ್ನ ಮಗ 4-5 years ಇದ್ದ. ಸೊ ತುಂಬ ಮನೆ ಹೊಸ್ದಾಗಿ ಕಟ್ಟಿದ್ರು, ಗೃಹ ಪ್ರವೇಶಕ್ಕೆಲ್ಲ ಕರೆದಿದ್ರು. ನಾನು ಹೋಗೋಕ್ಕಾಗಲಿಲ್ಲ, ಬಿಕಾಸ್ ನನ್ನ ಕೆಲಸದ ಬ್ಯುಸಿಯಿಂದ ನಾನು ಹೋಗಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಹೊರಟಿದ್ದು, ನಂದು ಏನೋ ಕೆಲಸದ ಪ್ರಯುಕ್ತ ಹೊರಟಿದ್ದೆ, ಹಂಗೆ ಅಂದಿವೆ ಹೋಗಿ ಬಂದ್ವಿ. ಇವರು ನಮ್ಮ ಚಿಕ್ಕಮ್ಮ, ನಮ್ಮಮ್ಮನ ತಂಗಿ, ಚಿಕ್ಕ ತಂಗಿ. ನಮ್ಮಮ್ಮ 4 ಜನ ಹೆಣ್ಮಕ್ಳಲ್ಲಿ ನಮ್ಮಮ್ಮ ಸೆಕೆಂಡು, ಆ್ಯಂಡ್ ಮತ್ತು ಅವರು ನಮ್ಮ ಚಿಕ್ಕಮ್ಮ ಲಾಸ್ಟ್ನೇ ಚಿಕ್ಕಮ್ಮ. ಅವರು ಹೊಸ್ದಾಗಿ ಮನೆ ಕಟ್ಟಿದ್ರು, ನೋಡೋಣ ಅಂತ. ಬಟ್ ಸೂಪರಾಗಿ ಕಟ್ಟಿದ್ರು. ಹಳ್ಳಿನಲ್ಲಿ ಮಿಡಲ್ ಕ್ಲಾಸಲ್ಲಿರೋ ಅಂಥವ್ರು ಈ ರೇಂಜಿಗೆ ಮನೆ ಕಟ್ಟಿದ್ದಾರೆ ಅಂದರೆ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ. ನಾನು ಜಸ್ಟ್ ನಮ್ಮ ಚಿಕ್ಕಪ್ಪ ಅವ್ರು ಮಲಗಿದ್ರು. ಅವ್ರ ಊರಿಗೆ ನಾನು ಹೋಗಿ 10 years ಆಗಿತ್ತು. ತುಂಬ ಕರಿತಾಯಿದ್ರು. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ,
ಅವ್ರ ಮನೇಲಿ ಒಂದು ಅಜ್ಜಿ ಇದೆ ನೋಡಿ, ಅಲ್ಲಿ ಕೂತಿದ್ದಾರೆ. ಅವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಮತ್ತು ಅವರು ಒಂದು ಸ್ವಲ್ಪ ಮಾತಾಡಿದ್ದಾರೆ. ಹೆಂಗೆ ಅಂತಂದರೆ ಅಜ್ಜಿಗೆ ಒಂದು 90 ಇಯರ್ಸ್ ಅಂತ ಹೇಳಿದರು. ನಿಜವಾಗ್ಲೂ ಎಷ್ಟು ಶಾರ್ಪ್ ಇದ್ದಾರೆ ಅಂತ ಅಂದರೆ ನೋಡಿ, ಈ ಅಜ್ಜಿನೇ. ನಾನು ಚಿಕ್ಕ ಹುಡುಗಿಲಿ ಒಂದು 1 ಇಯರ್ 2 ಇಯರ್ ನಮ್ಮ ಚಿಕ್ಕಮ್ಮನ ಮನೇಲೇ ಬಿಟ್ಟಿದ್ರು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮ ಚಿಕ್ಕಮ್ಮ ನನ್ನನ್ನು. ಮತ್ತು ಆ ಮೆಮೊರೀಸ್ ಎಲ್ಲ ನನಗೆ ರಿಕಲೆಕ್ಟ್ ಆಗಿಬಿಡ್ತು. ಈ ಅಜ್ಜಿನೂ ಅಷ್ಟೇ, ನಾನು ಹೋಗ್ತಿದ್ದಂಗೆ ಆ ಅಜ್ಜಿ ಆ್ಯಕ್ಚುಲಿ ಕೇಳಿದರು, ನಮ್ಮ ಅಕ್ಕ ನೋಡೋಣ ಅಂತೇಳ್ಬಿಟ್ಟು, ಅಜ್ಜಿ ನಿಂಗೆ ನೆನಪಿದೆಯಾ ಯಾರಿದು ಅಂತ. ಅಂದರೆ ನಮ್ಮ ಅಜ್ಜಿ ಹೇಳಿದ್ರು, ಅಜ್ಜಿ ನನಗೆ ಗೊತ್ತಿಲ್ವಾ, ರಂಜಿತ್ ಅಲ್ಲ ಇವಳು ಅಂದ್ರೆ. ನಂಗೆ ಸಿಕ್ಕಾಬಟ್ಟೆ ಖುಷಿಯಾಗೋಯ್ತು. ಬಟ್ ನಿಜವಾಗ್ಲೂ ಗ್ರೇಟು. ಆ ಜನ್ರೇಷನ್ ಅಂದರೆ ಅದೊಂಥರ ಅಲ್ವಾ, ಆ್ಯಕ್ಚುಲಿ ಗ್ರೇಟ್ ಅಂತಲೇ ಹೇಳ್ಬೋದು. ನಾವೆಲ್ಲ 50 ಇಯರ್ಸಿಗೆ ಸುಸ್ತಾಗ್ಬಿಟ್ಟಿರ್ತೀವಿ. ನಿಜವಾಗ್ಲೂ ಕಣ್ಣು ತುಂಬ ಚೆನ್ನಾಗಿ ಕಾಣುತ್ತೆ ಅಜ್ಜಿಗೆ. 75 ವರ್ಷ ನಿಜವಾಗ್ಲೂ ಗ್ರೇಟ್ ಅಂತ 75 ವರ್ಷ ಆಗೈತೆ ಅಜ್ಜಿ ಮದ್ವೆ ಆಗಿ. ಗೋಲ್ಡನ್ ಡೈಮಂಡ್ ಜೂಬ್ಲಿ ಅನ್ಕೋ. ಚಾನ್ಸೇ ಇಲ್ಲ ಅಪ್ಪಿ, ಅರ್ಧ ಸಿಕ್ಕಿರೋ ಪುಣ್ಯ. 90 ವರ್ಷದಲ್ಲಿ 50 ವರ್ಷ ಸಿಕ್ಲಿ ಸಾಕು. 55 ವರ್ಷ ಸಿಕ್ಲಿ ಸಾಕು ಆರೋಗ್ಯವಾಗಿ. ಈಗ ಅಜ್ಜಿಗೆ ಏನೋ ಒಂದು ಏನಾದ್ರು ಕಾಯಿಲೆ ಅನ್ನೋದು ಐತಾ ಅಜ್ಜಿಗೆ? ಶುಗರು ಇಲ್ಲ ನೋಡ್ದ, ಮೇನ್ ಅದೇ ಅಲ್ಲ ಇರೋದು. ಸುಮ್ಮನೆ ತಲೆ ಸುತ್ತು ಬರೋದು. ದೇವ್ರ 100 ದಾಟುತ್ತ ಅಜ್ಜಿ ಮಾತ್ರ 100%. 100 ದಾಟ್ತೀಯ ನೀನ್. ಗೋವಿಂದ ದತ್ತ ಕೋಲ್ ಹಿಡ್ಕೊಂಡ್ ಬರೋದು. ಹಂಗೇನು ಅಜ್ಜಿ ಎಷ್ಟು ಚೆನ್ನಾಗಿ ಓಡಾಡ್ತೈತೆ. ತಿರ್ಗ ಮಗಳು ಆಯ್ಮ ಕುಂತ್ಕೊಂಡೆ ಅಡ್ಡಾಡೋದು. ಸಿಕ್ಕಮ್ಮ ಮತ್ತೇನು ಅಜ್ಜಿ ಒಂದಿಟ್ಟು ಕುಂಟಲ್ಲ, ನೀಟು ಕುಂಟಲ್ಲ ಅಜ್ಜಿ. ನೀರು ಕುಂತಿಯಮ್ಮ ನಿಜವಾಗ್ ಕುಂಟಲ್ವೇ? ನಿಜವಾಗ್ಲು ಮಂಟಲ್ಲವೇ ನಿಲ್ಲ ಅಜ್ಜಿಗೆ? ಕ್ಯಾಲ್ಸಿಯಂ ಇದು ಕಮ್ಮಿ ಆಗಿರುತ್ತಲ್ಲೇ ಮೂಳೆ ಇದಾಗಿರ್ತವೆ ಓಡಾಡಿ. ಅಜ್ಜಿ ನೀನ್ ಹೊಲದ ಕೆಲ್ಸ ಜಾಸ್ತಿ ಮಾಡಿದ್ಯಾ ಅವಾಗ? ಅವಾಗ ವಯಸ್ಸಿನಲ್ಲಿ ಮನೆ ತುಂಬಾ ಮಕ್ಕಳ ಹೇಳವಾಗ 4 ಜನ 6 ಜನ 7 ಜನನ 6 ಜನ ಮಕ್ಳು ಇಬ್ರು. ಈ ಅಜ್ಜಿ ಸ್ವಲ್ಪ ನಾನು ಈ ಏಜ್ ಚಿಕ್ಕ ಏಜ್ ಅಲ್ಲಿ ಇದ್ನಲ್ಲ ಅವಾಗ ನಮ್ಮ ಅತ್ತೆ ತರ ಅಂದ್ರೆ ಆತರ ಯಾದ್ ಬೀಳ್ತತೆ. ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಮಾರ್ನಿಂಗ್ಗೆ 3:30ಗೆ ಬಸ್ ಇದೆ ಅಂತ ಹೇಳಿದರು. ಮಾರ್ನಿಂಗ್ 8:30ಗೆಲ್ಲ ಹೋಗ್ಬಿಡ್ಬೋದು, ಬೆಂಗಳೂರು ಮುಟ್ಬೋದು ಅಂತ ಹೇಳಿದರು. ಬಟ್ ಅಲ್ಲಿ ಹೋದರೆ ಒಂದು ಬಸ್ ಬಂತು. ಯಾವ ರೇಂಜಿಗೆ ರಶ್ ಇತ್ತು ಅಂದರೆ ಬಸ್ಸು ಸೀಟ್ಗಳಿಗಿಂತ ಅಲ್ಲಿ ನಿಂತ್ಕೊಳ್ಳೋ ಜನಗಳಿಗಿಂತ ವಿಪರೀತ ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ರಿಟರ್ನ್ ಮನೆಗೆ ವಾಪಸ್ ಹೋಗ್ಬಿಟ್ವಿ, ಆಗಲ್ಲ ಅಂತ. ಅದಾದಮೇಲೆ ಮಾರ್ನಿಂಗು ಒಂದು 5:30 6 o'clock ನನ್ನ ಕಸಿನ್ ಸಿಸ್ಟರ್ ಅಕ್ಕಪಕ್ಕನೇ ಊರಿದೆ, ಅವ್ರು ಕರೆದ್ರು. ಅವ್ರ ಮನೆ ರಿಲೇಷನ್ಸ್ ಮೀನ್ಸ್ ಅವ್ರ ಅತ್ತಿಗೆನೋ ಹೊರಟಿದ್ರಂತೆ ಊರಿಗೆ ಬೆಂಗಳೂರಲ್ಲಿ, ಕಾರಲ್ಲಿ ಬೆಂಗಳೂರಿಗೆ. ಸೊ ಕರೆದ್ರು. ಇದು ನಮ್ಮ ಕಸಿನ್ ಸಿಸ್ಟರ್ಸು, ನಮ್ಮ ದೊಡ್ಡಮ್ಮನ ಮಕ್ಕಳು, ಅವ್ರದ್ದು ಊರಿದು. ಮನೆ ಮುಂದೆನೇ ತೋಟ. ಬಟ್ ತುಂಬ ಗ್ರೀನ್ರೀಸ್ ಸಖತ್ತಾಗೈತೆ. ಅವ್ರೂರಿಗೆ ಹೋಗಿನೂ ಅಷ್ಟೇ ತುಂಬ ವರ್ಷ ಆಗಿತ್ತು. ಬಟ್ ಉಳ್ಕೊಳ್ಳೋಕ್ಕೆ ಟೈಮ್ ಆಗಲಿಲ್ಲ. ಹೊರಟ್ಬಿಟ್ಟು ಜಸ್ಟ್ 1 hour 2 hour ಇದ್ಬಿಟ್ಟು ಬಂದ್ಬಿಟ್ವಿ. ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರು. ಫ್ರೀಯಾಗಿದ್ದಾಗ ಬನ್ನಿ ಅಂದರೆ ಬರಲ್ಲ, ನೀವು ಕೇಳಲ್ಲ ಅಂತೇಳ್ಬಿಟ್ಟು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವ್ಯೂ. ಯಾವಾಗಾದರೂ ಫ್ರೀಯಾಗಂತೂ ಸಿಗ್ತಾ ಖಂಡಿತ ಹೋಗಬೇಕು, ವಿಸಿಟ್ ಮಾಡಬೇಕು ಅನಿಸುತ್ತೆ. ಈ ಥರ ನೇಚರಲ್ಲಿ ತುಂಬ ಈ ಬ್ಯುಸಿ ಶೆಡ್ಯೂಲ್ಗಳ ಮಧ್ಯೆ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಅನ್ಸುತ್ತೆ. ಅಲ್ಲಿಂದ ಹೊರಟ್ವಿ. ಬಟ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿ.